ಜಿಲ್ಲೆಯಿಂದ ಸಹಸ್ರಾರು ನಮ್ಮ ರೈತ ಬಂಧುಗಳು, ನಮ್ಮ ಮುಖಂಡರು ಭದ್ರಾ ಜಲಾಶಯ ಬಲದಂಡೆ ನಾಲೆಯನ್ನು ಸೀಳಿ ಅವೈಜ್ಞಾನಿಕ ಕಾಮಗಾರಿ, ಅವೈಜ್ಞಾನಿಕ ನೀರು ಪೂರೈಕೆಯನ್ನು ಖಂಡಿಸಿ ನಾವು 10 ಹಲವು ಹೋರಾಟಗಳನ್ನು ಮಾಡಿದ್ವಿ. ಜೂನ್ 21ನೇ ತಾರೀಕು ಸ್ಥಳಕ್ಕೆ ಭೇಟಿ ನೀಡಿ ಜೂನ್ 23 ಕರೆ ಕೊಟ್ವಿ. ಶನಿವಾರ ಓದಿ ಸೋಮವಾರಕ್ಕೆ ಸಹಸ್ರಾರು ಜನ ಭದ್ರಾ ಜಲಾಶಯ ಹತ್ರ ಸಹಸ್ರಾರು ಜನ ಪ್ರತಿಭಟನೆ ಮಾಡಿದ್ವಿ. ನಮ್ಮನ್ನು ಪೊಲೀಸರು ಬಂಧಿಸಿ ಬಲವಂತವಾಗಿ ಶಿವಮೊಗ್ಗ ಕರೆತಂದರು. 25ನೇ ತಾರೀಕು ದಾವಣಗೆರೆ ಬಂದು ಕರೆ ಕೊಟ್ವಿ. ದಾವಣಗೆರೆ ಬಂದು ಯಶಸ್ವಿ ಆಯಿತು. 27ನೇ ತಾರೀಕು ಏನು 28ಗೆ ನಾವು ದಾವಣಗೆರೆ 25ನೇ ತಾರೀಕು ದಾವಣಗೆರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ಗೆ ಕರೆ ಕೊಟ್ಟು 25ನೇ ತಾರೀಕು ರಾಷ್ಟ್ರೀಯ ಹೆದ್ದಾರಿ ಬಾರ್ಡರ್ ಕ್ರಾಸ್ ಬಳಿ ಬಂದು ಯಶಸ್ವಿ ಆಯಿತು. ಆ ಸಂದರ್ಭದಲ್ಲಿ ನಮ್ಮ ರೈತರ ಮೇಲೆ ರಕ್ಷಣೆ ಇಲಾಖೆಗಳು ಎಲ್ಲವೂ ಕೂಡ ಹಲ್ಲೆ ಮಾಡಿದರು. ಮತ್ತು 27ನೇ ತಾರೀಕು ಭಾಳ ದೊಡ್ಡ ಮಟ್ಟದ ಬೈಕಲ್ಲಿ ದಾವಣಗೆರೆ ನಗರದಲ್ಲಿ ಪ್ರವಾಸವನ್ನು ಮಾಡಿ ನಮ್ಮ ದಾವಣಗೆರೆ ವರ್ತಕರಿಗೆ ವಿನಂತಿಯನ್ನು ಮಾಡಿ 28ಕ್ಕೆ ದಾವಣಗೆರೆ ಬಂದು ಕರೆ ಕೊಟ್ಟಿದ್ವಿ. 27 ಬೈಕಲ್ಲಿ ಯಶಸ್ವಿ, 28 ದಾವಣಗೆರೆ ಬಂದು ಯಶಸ್ವಿ ಆಯಿತು. 4ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಮ್ಮ ಸಮಸ್ಯೆ ಇದೆ, ಕುಡಿಯೋ ನೀರು ಕೊಡೋಕ್ಕೆ ವಿರೋಧಿಲ್ಲ, ಆದರೆ ನಮ್ಮ ಭಾಗದ ರೈತರಿಗೆ, ಯಾಕಂದರೆ 1 ಲಕ್ಷಕ್ಕೂ ಹೆಚ್ಚು ಹೆಕ್ಟರ್ನಲ್ಲಿ ನೀರು ನಮ್ಮ ಭಾಗದ ರೈತರಿಗೆ ಬರ್ತದೆ. ಬೇಸಿಗೆಯಲ್ಲಿ ನೀರೇ ಬರಲ್ಲ ನಮ್ಮ ಭಾಗದ ರೈತರಿಗೆ. ಇನ್ನು ಈಗಾಗಲೇ ಗೇಟನ್ನು ಕೂರಿಸಿದ್ದಾರೆ, ಅಲ್ಲಿಯೂ ಸಹ ನೀರು ತೆಗ್ಗಿಗೆ ಹೋಗುತ್ತೆ, ಏನೋ ಡೌನಿಗೆ ಹೋಗುತ್ತೆ, ಅಪ್ಪಿಗೆ ಬರೋಲ್ಲ. ಆ ಕೆಳಗಡೆ ಗೇಟ್ ಕೂರಿಸಿದ್ದಾರೆ. ಮೊನ್ನೆ ಪೊಲೀಸ್ ಸರ್ಪಗಾವಲಿನಲ್ಲಿ ಗೇಟ್ ಕೂರಿಸಿದ್ದಾರೆ. ನಾವು ಮಾನ್ಯ ಮುಖ್ಯಮಂತ್ರಿಗಳ, ಉಪಮುಖ್ಯಮಂತ್ರಿಗಳ ಗಮನಕ್ಕೆ 4ನೇ ತಾರೀಕು ತೆಗೆದುಕೊಂಡು ಬಂದ್ವಿ. ಜುಲೈ 4ನೇ ತಾರೀಕು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಭರವಸೆ ಕೊಟ್ಟರು, ಸ್ಥಳಕ್ಕೆ ಬರ್ತೀವಿ ಅಂತ ಹೇಳಿದರು. ಎಲ್ಲ ಒಂದು ಕಡೆ ಈ ಏನು ಕುರ್ಚಿ ಕದನ ನಡೀತೈತಿ, ಮುಖ್ಯಮಂತ್ರಿಗಳ, ಉಪಮುಖ್ಯಮಂತ್ರಿಗಳ ಕುರ್ಚಿ ಕದನ ಸಂಘರ್ಷ. ಅವ್ರು ಡೆಲ್ಲಿಗೆ ಹೋಗಿ ಪುರ್ಸತ್ತಿದೆ, ಸ್ಥಳಕ್ಕೆ ಭೇಟಿ ಕೊಡ್ತೀವಿ ಅಂದರೆ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ. 4ನೇ ತಾರೀಕು ಅವ್ರು ಭೇಟಿ ಮಾಡಿ ವಿನಂತಿ ಮಾಡಿದ್ವಿ. 9ನೇ ತಾರೀಕು ಶಿವಮೊಗ್ಗದಲ್ಲಿ ಸುಮಾರು ಒಂದು 5-6 ಸಹಸ್ರಾರು ರೈತರು ಶಿವಮೊಗ್ಗದಲ್ಲಿ ಚೀಫ್ ಇಂಜಿನಿಯರ್ ಆಫೀಸ್, ಇರಿಗೇಷನ್ ಇಲಾಖೆಯ ಕಚೇರಿನೂ ಮುತ್ತಿಗೆ ಹಾಕಿದ್ವಿ. ಅಲ್ಲಿ ನಮಗೆ ಅಧಿಕಾರಿಗಳು ಭರವಸೆ ಕೊಟ್ಟರು, ನಾವು ಗೇಟ್ ಬಂದ್ ಮಾಡ್ತೀವಿ ಅಂತೇಳಿ. ಇದುವರೆಗೆ ಗೇಟ್ ಬಂದ್ ಮಾಡಿಲ್ಲ. ನಾವು ಇಂದು ಮುಖ್ಯಮಂತ್ರಿಗಳ, ಉಪಮುಖ್ಯಮಂತ್ರಿಗಳ ಅವರ ನಿವಾಸವನ್ನು ಮುತ್ತಿಗೆ ಹಾಕ್ತೀವಿ ಅಂತೇಳಿ ಸಹಸ್ರಾರು ರೈತರು ಬರ್ತಾಯಿದ್ದಾರೆ. ಬರುವಂಥ ಸಂದರ್ಭದಲ್ಲಿ ಚಿತ್ರದುರ್ಗ, ಭರಮಸಾಗರ, ಹಿರಿಯೂರು, ಶಿರಾ, ತುಮಕೂರು, ಡಾಬಸ್ಪೇಟೆ, ನೆಲಮಂಗಲ ಎಲ್ಲ ಟೋಲ್ಗಳಲ್ಲಿ ತಡೆದು ನಮ್ಮ ಬರ್ತಕ್ಕಂಥ ಸಹಸ್ರಾರು ಜನರನ್ನು ಡೈವರ್ಟ್ ಮಾಡಿದ್ದಾರೆ. ನಾವು ಕೇಳ್ತೀವಿ, ಇದೇನು ಪ್ರಜಾತಂತ್ರನೋ ಅಥವಾ ಬ್ರಿಟಿಷ್ ಅಧಿಕಾರನೋ? ಒಂದು ರೀತಿ ಬ್ರಿಟಿಷರಂತೆ ಈ ಸರ್ಕಾರ ವರ್ತನೆ ಮಾಡ್ತದೆ. ನಮ್ಮ ರೈತರು ಇವುಗಳ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ. ಬರುವಂಥ ರೈತರನ್ನ ತಡೆದು ವಾಪಸ್ ಕಳಿಸ್ತಾರೆ. ಕೆಲವರು ಪೊಲೀಸ್ ಠಾಣೆ ಕರ್ಕೊಂಡೋಗಿದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ ಸಹಸ್ರಾರು ರೈತರನ್ನು ಬಂದಿಸಿದರೆ ಈ ಸರ್ಕಾರಕ್ಕೆ ಪಂಚೇಂದ್ರಿಯಗಳಿಲ್ಲ. ನಾವು ಹೇಳಿದ್ದು ಕೇಳಲ್ಲ, ಅವ್ರಿಗೂ ಕಣ್ಣು ನೋಡಲ್ಲ. ಇದು ಕೆಟ್ಟ ಸರ್ಕಾರ. ನೋಡಿ, ಇವತ್ತು ಹಾಸ್ಯಾಸ್ಪದ 500ನೇ ಕೋಟಿಯ ಕೇಸ್ ಏನು ಶಕ್ತಿ ಮಹಿಳೆಯರಿಗೆ ಆ ಬಸ್ ಟಿಕೆಟನ್ನು ಲಾಂಚ್ ಮಾಡ್ತಾರೆ 500 ಕೋಟಿಯ. ನಾನು ಕೇಳ್ತೀನಿ ಸರ್ಕಾರಕ್ಕೆ, ಸುಳ್ಳು ಭರವಸೆಗಳು ಯುವನಿಧಿ ಕೊಟ್ಟಿಲ್ಲ, ಏನು ಶಕ್ತಿ ಗ್ರಾಮೀಣ ಪರಿಶೀಲಿಸ ಬಸ್ಗಳೇ ಇಲ್ಲ, ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿಗಳು ಮಾತ್ರ KSRTC ಇಲಾಖೆ ಬಸ್ಗಳಿದ್ದಾವೆ. ಎಲ್ಲಿಂದ ಓಡಾಡಿದ್ರು? ಕರ್ನಾಟಕ ರಾಜ್ಯದಲ್ಲಿ 6ರಿಂದ 6.5 ಕೋಟಿ ಜನ, ಅದರಲ್ಲಿ 50% ಮಹಿಳೆಯರು. ಅರೆ ಏನು ಸಿದ್ದರಾಮಯ್ಯರೇ, ನೀವು ಹಿರಿಯರು, ಹಣಕಾಸು ಸಚಿವರು, 500ನೇ ಕೋಟಿ ಟಿಕೆಟ್ ಇವತ್ತು ಲಾಂಚ್ ಮಾಡ್ತಿರಲ್ಲ, ಇದು ಒಂದು ದೊಡ್ಡ ಹಾಸ್ಯಾಸ್ಪದ. ಅಲ್ಲಿ ನಿಮಗೆ ಪುರ್ಸತ್ತಿದೆ ನಿಮ್ಮ ಬಿಟ್ಟಿ ಭಾಗ್ಯಗಳಿಗೆ. ನಮ್ಮ ರೈತರನ್ನು ಬಂಧಿಸಕ್ಕಂಥ ಪ್ರಯತ್ನ ಮಾಡ್ತೀರಿ. ಸೌಜನ್ಯಕ್ಕಾದರೂ ರೈತರ ಜೊತೆ ಚರ್ಚೆ ಮಾಡಬೇಕಾಯ್ತು. ನಿಮ್ಗಳ ಬಳಿ ಏನು ಹೇಳಿದರು? ನಿಮಗೆ ಏನೂ ಕೇಳ್ತಲ್ಲ ನಾವು ಹೇಳಿದ್ದು. ಅದಕ್ಕೋಸ್ಕರ ನಮ್ಮ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಇವತ್ತೆಲ್ಲ ಒಂದು ಕಡೆ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು, ಯಾಕಂದರೆ RCB ವಿನ್ ಆದಾಗ ಅಲ್ಲಿ ಆಟಗಾರರು ಬಂದಾಗ ಬಂಧಿಸಿದ್ದು ಅಲ್ಲ, ಅನಗತ್ಯವಾಗಿ ಇವರು ಯಾವುದೇ ಕ್ರಮ ತಗೊಳ್ಳಿರಲಿಲ್ಲ. 11 ಜನ ಸಾವಾಯಿತು. 5 ಜನ ಪೊಲೀಸರನ್ನ ನೀವು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರಿ. ನೀವು ದುರ್ಬಳಕೆ ಮಾಡ್ಕೊಳ್ತೀರಿ ರಕ್ಷಣಾ ಇಲಾಖೆಯನ್ನ. ಇದು ಸರಿಯಲ್ಲ. ಇದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಕಗ್ಗೊಲೆ ಆಗ್ತದೆ. ಇದಕ್ಕೆ ಧಿಕ್ಕಾರ ಹೇಳಿ ನಾವು ಹೋರಾಟವನ್ನು ಮಾಡ್ತೀವಿ. ಸರ್, ಈಗ ಬರ್ತಿರುವಂತ ರೈತರನ್ನೆಲ್ಲ ಬಂಧಿಸಿದ್ದಾರೆ, ಅರ್ಧ ದಾರಿಯಲ್ಲಿ ಅವ್ರನ್ನ ಕಳಿಸುವಂತ ವಾಪಸ್ ವಿಡಿಯೋ ಸಮೇತ ಮಾಧ್ಯಮ ಸ್ನೇಹಿತರಿಗೆ ಹಾಕಿದ್ವಿ. ಈಗ ನಿಮ್ಮ ಹೋರಾಟ ಯಾವ ರೀತಿಯಾಗಿ ಅಂತ ಈಗ ರೈತರು ಕೂಡ ನೋಡೋಣ, ಎಲ್ಲ ಸೇರ್ತೀವಿ. ಕೆಲವರು ಮುಖಂಡರುಗಳು ಅಲ್ಲಿ ನಿನ್ನೆ ದಿವಸ
ನಮ್ಮ ದಾವಣಗೆರೆ, ಹೊನ್ನಾಳಿ, ಚನ್ನಗಿರಿ, ಬಸವರಾಜ ನಾಯ್ಕರು ಮಾಜಿ ಶಾಸಕರು ಮತ್ತು ಮಾಡಾಳ್ ಮಲ್ಲಿಕಾರ್ಜುನು ಚನ್ನಗಿರಿ, ನಮ್ಮ ಉತ್ತರ ವಿಧಾನಸಭಾ ಅಭ್ಯರ್ಥಿ ಲೋಕಿಕೆರೆ ನಾಗರಾಜು, ದಕ್ಷಿಣ ಅಭ್ಯರ್ಥಿ ಅಜಯ್ ಕುಮಾರು, ಹರಿಹರ ಮುಖಂಡರಾದ ಪೂಜಾರಿ ಚಂದ್ರಶೇಖರರು, ಕೊಳೆನಳ್ಳಿ ಸತೀಶಣ್ಣ ಎಲ್ಲರಿಗೂ ನೋಟಿಸ್ ನೋಡಿ. ನೋಟಿಸನ್ನು ವಾಟ್ಸಪ್ ಹಾಕ್ಯಾರೆ, ಮನೆಗಳ ಮೇಲೆ ಗೋಡೆ ಹಂಚಿದ್ದಾರೆ. ಕೆಲವರು ರಾತ್ರಿ ದಾವಣಗೆರೆಯಲ್ಲಿ ಬಂದಿದ್ದಾರೆ, ಮನೆಯಿಂದ ಹೊರಗಡೆನೇ ಬಿಟ್ಟಿಲ್ಲ. ನಮ್ಮ ಭಾಳಷ್ಟು ರೈತರ ಮುಖಂಡರುಗಳು ಬಂದಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ಅರೆ ಯಾಕೆ ನೋಟಿಸ್ ಕೊಡ್ತೀರಿ? ನೋಟಿಸ್ ಸೈನ್ ಮಾಡಿರಿ ಅಂತ ಹೇಳ್ತಾರೆ. ಸೈನ್ ಮಾಡಿಲ್ಲ ಅಂದ ತಕ್ಷಣ ಅವ್ರನ್ನ ದಿಗ್ಬಂಧನ ಹಾಕ್ಯಾರೆ ದಾವಣಗೆರೆಯಲ್ಲಿ. ಇದು ಪ್ರಜಾತಂತ್ರ ಕೊಗ್ಗಲೆ ಈ ಸರ್ಕಾರ. ಇದಕ್ಕೆ ತಕ್ಕ ಪಾಠ ಕಳಿಸ್ತೀವಿ ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.